ಗಾಂಧಿ ಬಜಾರ್ನಲ್ಲಿರುವಂತಹ ಬಟ್ಟೆ ಅಂಗಡಿ ಫ್ಯಾನ್ಸಿ ಸ್ಟೋರ್ಗಳಿಗೆ ಬೆಂಕಿ ಹೊತ್ಕೊಂಡಿರುವಂತಹ ಘಟನೆ ಜರುಗಿದೆ. 10ಕ್ಕೂ ಹೆಚ್ಚು ಅಂಗಡಿಗಳಿಗೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಅವಘಡ ಸಂಭವಿಸಿರುವಂತದ್ದು. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಬೆಂಕಿಯನ್ನ ನಂದಿಸಿದ್ದಾರೆ. ಬ್ರೇಕಿಂಗ್ ನೋಡ್ಬೇಡ ಇವನು ಹೇಳೋದು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯಗೆ ಕರವೇ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣ ಮನವಿ ಮಾಡಿದ್ರು. ಇನ್ನು ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ಎಜಿ ಜೊತೆ ಮಾತನಾಡಿ ಚರ್ಚೆಯನ್ನ ಮಾಡಿ ಆ ನಂತರ ನಾನು ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಸಿಎಂ ಭೇಟಿಯನ್ನ ನಡೆದಿದ್ದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಕೂಡ ಮಾತುಕತೆಯನ್ನ ಕೂಡ ಮಾಡಿದ್ದಾರೆ. ಮಹೇಶ್ ಜೋಶಿ ಕರವೇ ಗೌರವಾಧ್ಯಕ್ಷೆ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಂಗಳೂರಿನ ಕೊಡಿಯಾಲ್ ಬೈಲ್ನಲ್ಲಿರುವ ಕಾರಾಗೃಹದಲ್ಲಿ 2 ಗುಂಪುಗಳ ನಡುವೆ ಮಾರಾಮಾರಿಯಾಗಿದೆ. ಕಾರಾಗೃಹದ ಎ ಬ್ಯಾರಕ್ನಲ್ಲಿ ಘಟನೆ ನಡೆದಿದೆ. ವಿಚಾರಣಾಧೀನ ಕೈದಿಗಳ 2 ಗುಂಪುಗಳು ಹೊಡೆದಾಡಿಕೊಂಡಿದ್ದು 2 ಗಾಯಗೊಂಡಿದ್ದಾರೆ. ಮೊಹಮ್ಮದ್ ಸಮೀರ್ ಅಲಿಯಾಸ್ ಕಡಪರ ಸಮೀರ್ ಹಾಗೂ ಮೊಹಮ್ಮದ್ ಮನ್ಸೂರ್ಗೆ ಗಾಯಗಳಾಗಿವೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹಲ್ಲೆ ಮಾಡಿದ ತಂಡದ ಸೆಲ್ಗಳ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ. ಕಾರಾಗೃಹದ ಅಧಿಕಾರಿಗಳ ದೂರಿನ ಮೇರೆಗೆ ಬರ್ಕೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ಕೊಡಗಿನಲ್ಲಿ ಸ್ನೇಹಿತರ ಮದುವೆಗೆ ಆಗಮಿಸಿದ್ರು. ಕೊಡಗಿಗೆ ಬಂದಿದ್ದೇನೆ ಅಂತ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ್ರು. ನಿಮ್ಮೆಲ್ಲರ ಜೊತೆ ಮಾತನಾಡಬೇಕು ಅಂತ ಅನ್ನಿಸ್ತು, ಮಾತಾಡ್ತಾ ಇದ್ದೇನೆ. ಇದುವರೆಗೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ, ಮುಂದಕ್ಕೂ ಅದೇ ರೀತಿ ಬೆಂಬಲ ಇರಲಿ. ನನ್ನ ಮನಸ್ಸಿನಲ್ಲಿ ನೀವೆಲ್ಲ ಸದಾ ಇರ್ತೀರಾ. ಕಾವೇರಿ ಮಾತೆ ಶ್ರೀ ಇಗ್ಗುತ್ತಪ್ಪ ದೇವರ ಆಶೀರ್ವಾದವನ್ನ ತೆಗೆದುಕೊಳ್ಳುವೆ ಅಂತ ಕೊಡವ ಭಾಷೆಯಲ್ಲಿ ಮಾತನಾಡಿ ರಶ್ಮಿಕಾ ಮಂದಣ್ಣ ಪೋಸ್ಟ್ ಹಾಕಿದ್ದಾರೆ. ರಾಮನಗರದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಕ್ಷೇತ್ರ ವಿಂಗಡಣೆ ಆದ ಮೇಲೆ ನಿಮ್ಮ ದರ್ಶನ ಆಗಿರಲಿಲ್ಲ, ಈಗ ನಿಮ್ಮ ದರ್ಶನ ಭಾಗ್ಯ ಸಿಕ್ಕಿದೆ. ಹಿಂದೆ ಸಾತನೂರು ಕ್ಷೇತ್ರಕ್ಕೆ ಇದೇ ವಿರೂಪಾಕ್ಷಿಪುರ ಹೋಬಳಿ ಸೇರಿತ್ತು. ನಾನು ನಿಮ್ಮ ಸೇವೆ ಮಾಡಿದವನು. ಈಗ ಇಲ್ಲಿ ಯಾರೂ MLA ಇಲ್ಲ, ಖಾಲಿಯಾಗಿದೆ. ನಾನು ರಾಮಲಿಂಗಾರೆಡ್ಡಿನೇ ಇಲ್ಲಿ ಉಸ್ತುವಾರಿಗಳು. ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಲು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ ಅಂತ ಹೇಳಿದರು. ರಾಜಕಾರಣ ಇದೇ ಇರ್ತದೆ. ನಾನು ಬಿಡುವುದಿಲ್ಲ, ನೀವು ಬಿಡುವುದಿಲ್ಲ. 4 ಬಾರಿ ಈ ಕ್ಷೇತ್ರದಿಂದ ನನ್ನನ್ನ ವಿಧಾನಸೌಧಕ್ಕೆ ಕಳಿಸಿದ್ರಿ. ಬಹಳ ಚಿಕ್ಕ ವಯಸ್ಸಲ್ಲೇ ನನ್ನ ಕಳಿಸಿದ್ರಿ. 85ಕ್ಕೆ ನಾನು ಇಲ್ಲಿಗೆ ಬಂದವನು. ತಿರ್ಗಾ 2008ರಿಂದ ನಿಮ್ಮನ್ನ ಪ್ರತಿನಿಧಿಸ್ತಾ ಇದೆ. ಈಗ ಕನಕಪುರ ಅಂತ ಆಗೋಗಿ ಇದನ್ನು ಚನ್ನಪಟ್ಟಣ ಸೇರ್ಕೊಂಡ ಮೇಲೆ ಅಲ್ಲಿಗೆ ಹೋಗ್ಬೇಕಾದಂತ ವಿಧಿಯಿಲ್ಲದೆ ಹೋಗ್ಬೇಕಾಯ್ತು. ನನಗೆ ಚನ್ನಪಟ್ಟಣ